ಥ್ಯಾಂಕ್ ಯು ಸೋ ಮಚ್ ಎಲ್ಲ ತಾವು ಬಂದಿದ್ದಾರೆ. ಇದು ನೀಟ್ ಎಕ್ಸಾಮ್ಸ್ ಏನದು ಲೀಕ್ ನಡೀತಾ ಇದೆ. ಸೊ ಇದು ಮಾತ್ರ ಸ್ವಲ್ಪ ಇವತ್ತೇನೋ ಗಮನ ಸೆಳೀತಾ ಇದೆ, ಭಾಳ ಖುಷಿ ಇದೆ. ಇವತ್ತು ಓವರಾಲ್ ಈ ಸರ್ಕಾರ ಬಂದ ನಂತರ, ಕೇಂದ್ರ ಸರ್ಕಾರ ಬಂದ ನಂತರ ಕಳೆದ 10 ವರ್ಷದಲ್ಲಿ ನಾವು ಪ್ರತ್ಯಕ್ಷ ನೋಡಿದೆ. ಯಾಕಂದರೆ ಎಲ್ಲಿ ಮಾಹಿತಿಗಳು ಜಲ್ದಿ ಸಿಗಲ್ಲ, ನಾವು ಹುಡುಕ್ಯಾಡ್ ಮಾಡಬೇಕು. ಸುಮಾರು 89ಕ್ಕೂ 90 ಲೀಕ್ಸ್ಗಳಾಗಿದ್ದಾವೆ ಇದಕ್ಕೆ. ಅದರಲ್ಲಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ಸ್ ಏನು ನಡೆಸ್ತಾರೆ, ಸುಮಾರು 21 ಈ ರೀತಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರ್ತಕ್ಕಂಥದ್ದು ಲೀಕ್ಸ್ಗಳಾಗಿದ್ದಾವೆ. NET ಇರ್ಬೋದು, ಅಥವಾ NET ಇರ್ಬೋದು, ಅಥವಾ CBSE ಇರ್ಬೋದು. ಇನ್ನು ಯಾಕೆ ಹೇಳ್ತಾ ಇದೀವಿ ಅಂತಂದರೆ, ಇದು ಒಂಥರ ದೊಡ್ಡ ಪ್ರಮಾಣದಲ್ಲಿ ಮಾಫಿಯಾ ನಡೀತಾ ಇದೆ. ಇವತ್ತು ತಮ್ಮ ಮುಖಾಂತರ, ತಮ್ಮ ಪತ್ರಿಕೆದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೇಳ್ತಾ ಇದ್ದಾರೆ. ಇದು ನೀಟ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ವಿಷಯ. ಇದರಲ್ಲಿ ಏನಾಗಿದೆ ಅಂತಂದರೆ, ಒಂದು ಅಲಿಗೇಷನ್ ಅಂತ ಹೇಳ್ಬೋದು ತಾವು, ಬಟ್ ನನ್ನ ಹತ್ರ ಖಚಿತ ಮಾಹಿತಿ ಇಲ್ಲ. ಭಾಳ ಇಂಪಾರ್ಟೆಂಟ್ ವಿಷಯ ತಮ್ಮನ್ನ ಗಮನಿಸಲಿಕ್ಕೆ ಬಯಸ್ತೀನಿ. ಇವತ್ತು ಸುಮಾರು ಈ ಥರದ ಎಲ್ಲ ಲೀಕ್ಸ್ನಲ್ಲಿ ನೋಡ್ತಾ ಇದ್ದಾರೆ. ಸುಮಾರು 89 ಲೀಕ್ಸ್ ನೋಡಿದ್ರೆ, ಇರ್ತಕ್ಕಂಥ ರಿಪೋರ್ಟ್ ನೋಡಿದ್ರೆ ಸುಮಾರು 6.5 ಕೋಟಿ ಮಕ್ಕಳಿಗೆ ಅನಾನುಕೂಲ ಆಗಿದೆ. ಇದರ ಬಗ್ಗೆ ಬಿಜೆಪಿಯವರು ಎಲ್ಲಿ ಚಕಾರ ಅಂತ ಮಾತಾಡೋದಿಲ್ಲ. ಓವರ್ ಲಾಸ್ಟ್ 10 years such leaks, 89 leaks have caused inconvenience to more than 6.5 crore students. ಇದು ವರದಿ ಬಂದಿರತಕ್ಕಂಥದ್ದು, ಮಾಹಿತಿ ಬೇಕಂದ್ರೆ ನಿಮ್ಗೆ ಕೊಡ್ತೀನಿ ಕೂಡ, ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತೀನಿ. ಆದರೆ ಇದ್ರ ಬಗ್ಗೆ ಚರ್ಚೆಯನ್ನು ಬರೋದಿಲ್ಲ. ಅದರ ಪ್ರಮುಖವಾದಂಥ ಒಂದು ಚರ್ಚೆಯಲ್ಲಿ ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಈ AK ರಾಜನ್ ಕಮಿಟಿ ಅಂತ ಹೇಳಿ ತಮಿಳುನಾಡಲ್ಲಿ ಮಾಡಿದರು. ನಿಮಗೆ ಕಮಿಟಿಯ ನಾನು ಸಿನಾಪ್ಸಿಸ್ ಅಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ಇದೇನಾಗಿದೆ, ಇಂಗ್ಲಿಷ್ ಮೀಡಿಯಂನಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ, ಅವರಿಗೆ ಈ ಎಕ್ಸಾಮ್ಸ್ಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ, ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ಇದು ಬಂದಿರತಕ್ಕಂಥ ಇದು ಸಬ್ಮಿಟ್ ಮಾಡಿದ್ದಾರೆ, MK ಸ್ಟಾಲಿನ್ ಅವರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರೆ ತಮಗೆ ಕೊಡ್ತೀನಿ. ಇಂಗ್ಲಿಷ್ ಮೀಡಿಯಂ ಇರ್ತಕ್ಕಂಥದ್ದು 56% ಇರ್ತಕ್ಕಂಥದ್ದು ಅವರು 70% ವರೆಗೆ ಜಂಪ್ ಆಗಿದ್ದಾರೆ. ಏನು ಅಲ್ಲಿ ಅಂದ್ರೆ ನಾವು ಯಾವ ಲೋಕಲ್ ಮೀಡಿಯಂ ತಮಿಳು ಅಂದ್ರೆ ನಾವು ಕನ್ನಡ ಮೀಡಿಯಂ ಅಂದ್ರೆ ತಮಿಳು ಮೀಡಿಯಂ ಇರ್ತಕ್ಕಂಥ ಮಕ್ಕಳು ಆ ರಿಪೋರ್ಟ್ ಹೇಳ್ತಿದ್ದಾರೆ. ಸೀಟ್ಸ್ 14.4% ಇರ್ತಕ್ಕಂಥದನ್ನ 1.7% ಬಂದ್ಬಿಡಿದೆ. ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ರೂರಲ್ ಸ್ಟೂಡೆಂಟ್ಸ್ ಡೌನ್ ಬರ್ ಅಬೌಟ್ 12%. ಏನು ಇದೆಲ್ಲ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅನ್ನೋದನ್ನ ಲೋ ಇನ್ಕಮ್ ಗ್ರೂಪ್ ಇರ್ತಕ್ಕಂಥ ಸುಮಾರು 2.5 ಲಕ್ಷಕ್ಕಿಂತ ದುಡ್ಡು ಕಮ್ಮಿ ಇರ್ತಕ್ಕಂಥ ಲೋ ಇನ್ಕಮ್ ಗ್ರೂಪ್ ಸುಮಾರು ಆಲ್ಮೋಸ್ಟ್ 11% ಅಲ್ಲಿ ಲಾಸ್ ಆಗ್ತದೆ. ಫಸ್ಟ್ ಜನರೇಷನ್ ಗ್ರಾಜುಯೇಟ್ಸ್ ಏನು ಹೇಳ್ತೀವಿ, 40% ಈ ಸೀಟ್ಸ್ಗಳನ್ನ ಲೂಸ್ ಆಗ್ತಕ್ಕಂಥದ್ದು ವರದಿ ಇದೆ, ಸಂಪೂರ್ಣದ ವರದಿ ಇದೆ. ಐ ಆಮ್ ನಾಟ್ ಮೇಕಿಂಗ್ ಎನಿ ಫಾಲ್ಸ್ ಅಲಿಗೇಷನ್ಸ್. ಇದು ಏನಾಗ್ತಾ ಇದೆ ಅಂತಂದ್ರೆ, ಕಡ್ಡಾಯವಾಗಿ CBSE ನಲ್ಲಿ ಏನು ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಈ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ, ಯಾಕಂದ್ರೆ ಅವ್ರು ಜಾಸ್ತಿ ದುಡ್ಡುಗಳನ್ನ ಕೊಟ್ಟು ಅಥವಾ ಈ ತರದ ಎಕ್ಸಾಮಿನೇಷನ್ ನಲ್ಲಿ ಯಾರು ಪ್ರಿಪೇರ್ ಆಗ್ತಾರೆ ಆ ಮಕ್ಕಳಿಗೆಲ್ಲ ಜಾಸ್ತಿ ಸೀಟ್ ಸಿಗ್ತಕ್ಕಂಥದ್ದು ವರದಿದೆ. ಇಟ್ಸ್ ನಾಟ್ ಐ ಮೇಕಿಂಗ್ ಎನ್ ಅಲಿಗೇಷನ್, ಅವ್ರು ಫೈಂಡ್ ಔಟ್ ಮಾಡಿರ್ತಕ್ಕಂಥದ್ದು. ಸೊ ಇದೆಲ್ಲೋ ಒಂದು ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು ಒಂದು ವಾದ. ಇವತ್ತು ಕೇಂದ್ರ ಸರ್ಕಾರಗಳಿಗೆ ಯಾವ ಉತ್ತರ ಕೊಡೋಕೆ ಹೋಗೋದಿಲ್ಲ. ನೀವು ಕೇಳಕ್ ಹೋಗ್ಬೇಡ್ರಿ, ಪ್ರಯತ್ನ ಮಾಡಬೇಡ್ರಿ. ನೀವು ಪ್ರಯತ್ನ ಮಾಡಿದ್ರೆ ಒಳ್ಳೇದು, ಬಟ್ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಉತ್ತರ ಕೊಡೋಲ್ಲ, ನಮ್ಮನ್ನೇ ಬೈದು ಹೋಗ್ಬಿಡ್ತಾರೆ. ನೀವು ಇಂಥವ್ಕೆ ಯಾವ ಉತ್ತರ ಕೊಡೋಕೆ ಹೋಗೋದಿಲ್ಲ.